ನಮಸ್ಕಾರ. ನಾವಿವತ್ತು ಅಪರೂಪದ ಬದುಕು ಏನಪ್ಪ ಅದು ಅಂದರೆ ಸೀಗೆ ಸೊಪ್ಪು ಉಪ್ಸಾರು ಮಾಡ್ತಿದ್ದೀವಿ. ಯಾವ ಥರ ಮಾಡೋದು ಅದು ಅಂತ ತೋರಿಸ್ತೀನಿ ನೋಡಿ. ನಮ್ಮ ಪವ್ಯಮ್ಮ ಮಾಡ್ತಾರೆ, ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಅಂತ. ಆಲ್ರೆಡಿ ಅವರು ಕ್ಲೀನ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಂಡವ್ರೆ. ನಾನೊಂದು ಸಲ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಸಿಂಪಲಾಗಿ ಈ ಥರ ತುಂಡಾಗಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಇಲ್ಲ ನಾರ್ನಾರಂಗೆ ಉದ್ದುದಕ್ಕೆ ಸಿಗುತ್ತೆ, ಇಲ್ಲ ಚೆನ್ನಾಗಿ ಸಿಗುತ್ತೆ ತಿನ್ಬೇಕಾರೆ ಅಂತ. ಈಗ ಆಲ್ರೆಡಿ ಸೊಪ್ಪು ರೆಡಿ, ಹಿಂದೆ ಅವ್ರು ರೆಡಿ ಮಾಡ್ಕೊತವ್ರು ಹಾಕೋಕ್ಕೆ. ಈಗ ಆಲ್ರೆಡಿ ಬೆಳೆಕಾಳು ಬಿಸಿನೀರಲ್ಲಿ ಬೆಂದೈತೆ. ನೀಟಾಗಿ ಬೆಳೆಕಾಳು ಎಷ್ಟು ಬೇಕು ಅಷ್ಟು ಹಾಕೋಬೇಕು ನೋಡಿ. ಬಿಸಿನೀರಲ್ಲಿ ಒಂದು 10-15 ನಿಮಿಷ ಬಂದು ಬೆಳೆಕಾಳಿಗೆ ಈಗ ಸೊಪ್ಪು ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ವಲ್ಲ ಆವಾಗಲೇ ಆ ಸೊಪ್ಪು ಹಾಕೋತಿದ್ದೀವಿ. ಈಗ ಪೂರ್ತಿ ಸೊಪ್ಪು ಏನದೆ ಎಲ್ಲನೂ ಹಾಕೋಬಿಟ್ಟು ನೋಡ್ಕೊಳ್ಳಿ ಹಂಗೆ ನೀಟಾಗೆ. ಈಗ ಸೊಪ್ಪು ಹಾಕಾದ್ಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ರೌಂಡು. ನೀಟಾಗಿ ಎಲ್ಲ ಮಿಕ್ಸ್ ಆದರೆ ಬೆಳೆಕಾಳು ಅದೆಲ್ಲ ಸೊಪ್ಪು ಒಂದು 4-5 ನಿಮಿಷ ಬೇಯಬೇಕು. ಅದು ಸ್ವಲ್ಪ ಬೇಯಬೇಕಾದ್ರೆ ಕಾಯಿ ಹಾಕ್ಕೊಂಡ್ರೆ ಸರಿ. ಒಗ್ಗರಣೆಗೂ ಕಾಯಿ ಹಾಕ್ತೀವಿ. ಈಗಲೂ ಒಂದು ಸಲ ನೋಡ್ಕೊಳ್ಳಿ ಹಂಗೆ ಕಾಯಿ ಹಾಕೈತೆ ಪಕ್ಕದಲ್ಲಿ. ಈಗ ಸೊಪ್ಪು 15 ನಿಮಿಷ ಆಗೈತೆ, ಒಗ್ಗರಣೆ ಹಾಕೋಬೇಕು. ಸೊಪ್ಪು ಬೆಂದ ತಕ್ಷಣ ಬೆಂದೈತೆ ಅಂತ ನೋಡ್ತಾ ಇದೆ. ಸೊಪ್ಪು ಆಲ್ರೆಡಿ ಬೆಂದೈತೆ. ಅದು ನಾವು ಸೊಪ್ಪನ್ನ ಬಸ್ತು ಒಗ್ಗರಣೆ ಹಾಕೋಬೇಕು. ಸೊಪ್ಪು ಉಪ್ಸಾರು ರೆಡಿ. ಸೊಪ್ಪು ಬಸ್ಕೋತಿದ್ದೀವಿ ತೂತು ಬೋಸಿಲಿ. ಕೆಳಗಡೆ ಒಂದು ಬೋಸಿ ಉಪ್ಸಾರು ಆಗೋಕ್ಕೆ, ಮೇಲ್ಗಡೆ ಸೊಪ್ಪಿರ್ತದೆ. ಎಲ್ಲರಿಗೂ ಗೊತ್ತು ಸೊಪ್ಪು ಬಸ್ಕೋದು, ಅದೇನು ಹೊಸ್ತಲ್ಲ. ಆದರೂ ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ ನೀಟಾಗೆ. ನೀವು ಸೀಗೆ ಸೊಪ್ಪು ಉಪ್ಸಾರು ಮಾಡಿದ್ರೆ ಅದ್ರ ರುಚಿ ನೋಡಿದವನಿಗೆ ಗೊತ್ತು. ಸೀಗೆ ಸೊಪ್ಪು ಉಪ್ಸಾರ ತಿಂದವನೇ ಬಲ್ಲ ಅದ್ರ ಬಗ್ಗೆ, ಅದ್ರ ಸೀಗೆ ಸೊಪ್ಪು ರುಚಿನ. ಅದು ನೋಡಿ, ನಾನು ಸ್ಮೈಲ್ ಮಾಡ್ತಿದ್ದೀನಿ, ಅವ್ರು ಅಡುಗೆ ಮಾಡ್ತವ್ರೆ. ಸೀಗೆ ಸೊಪ್ಪು ಹಾಕಿ 2 ನಿಮಿಷಕ್ಕೆ ಸ್ಮೆಲ್ ಬರ್ತದೆ, ಒಂಥರ ಸ್ಮೆಲ್ಲು. ಆದರೂ ಅದ್ರ ಟೇಸ್ಟು ಮಾತ್ರ, ನೀವು ಆ ಸ್ಮೆಲ್ ಬತ್ತು ಅಂತ ತಿನ್ನೋದು ಬಿಟ್ಬಿಟ್ಟಿರ ನೋಡಿ. ಸೊಪ್ಪು ಮತ್ತು ಉಪ್ಸಾರು ಎರಡೂ ಇದಾಯಿತು. ಈ ಎಣ್ಣೆ, ಈ ಮೆಣಸಿಕಾಯಿ, ಈರುಳ್ಳಿ ರೆಡಿ. ಏನಕ್ಕೆ ಇದು ಅಂದರೆ ಸೊಪ್ಪು ಹುರಿಯೋಕಿದು. ಸೊಪ್ಪು ಹುರಿಯೋಕ್ಕೆ ಬಾಣಲಿಲಿ ಈಗ ಈರುಳ್ಳಿ ಹಾಕೈತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಾಗಲೇ ಚೆನ್ನಾಗಿ ರುಚಿ ಸಿಗೋದು. ಈಗ ನೀವು ಅದಕ್ಕೊಂದು ಸ್ವಲ್ಪ ಉಪ್ಪಿನ ಪುಡಿ ಹಾಕೋಬೇಕು ಬೇಯ್ಬೇಕಾರೆ, ಯಾಕಂದರೆ ಈರುಳ್ಳಿಗೆ ಎಲ್ಲ ಉಪ್ಪಿಡ್ದಾಗಲೇ ಟೇಸ್ಟ್ ಸಿಗೋದು. ಈಗ ಆಲ್ರೆಡಿ ರೆಡಿ ಆಗೈತೆ. ಒಂದು 5 ನಿಮಿಷ ಡ್ರೈ ಆಗಲಿ ಚೆನ್ನಾಗೆ. ಒಂದು 2-3 ನಿಮಿಷ ಡ್ರೈ ಆಯ್ತಿದ್ದಂಗೆ ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ, ಯಾಕಂದರೆ ಕೆಲವು ಜನ ಹಾಕಲ್ಲ, ನಾವು ಹಾಕ್ತೀವಿ. ಯಾಕಂದರೆ ತುಂಬ ಟೇಸ್ಟ್ ಇರ್ತದೆ ಅದು ಸಾಂಬಾರು ಪುಡಿ ಹಾಕಿದ್ರೆ. ಅದು ಕಾಯಿ ಹಾಕ್ತಿದ್ದೀವಿ ನೋಡಿ. ಆಗಲೇ ಸಾಂಬಾರು ಸೊಪ್ಪು ಮೇಲೂ ಹಾಕಿದ್ದೋ, ಈಗ ಒಗ್ಗರಣೆಗೂ ಹಾಕ್ತಿದ್ದೀವಿ. ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಿ, ಈರುಳ್ಳಿ ನೋಡಿ ಎಷ್ಟು ಡ್ರೈ ಆಗೈತೆ ಅಂತ. ಈ ಥರ ಕಲರ್ ಇರಬೇಕದು. ಈಗ ಈ ಕಡೆ ಸೊಪ್ಪು ರೆಡಿ, ಆ ಕಡೆ ಡ್ರೈ ರೆಡಿ. ಎರಡೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ. 15 ನಿಮಿಷ ಬೆಂದರೆ ನೀಟಾಗೆ ಸೊಪ್ಪು ರೆಡಿ. ಈಗ ಉಪ್ಸಾರಿಗೆ ಒಗ್ಗರಣೆ ಹಾಕೋಬೇಕು. ಈಗ ಉಪ್ಸಾರು ಒಗ್ಗರಣೆ ಹಾಕೋ ತೋರಿಸ್ಕೊಡ್ತೀನಿ. ಈಗ ನೋಡಿ, ಸೊಪ್ಪು ಒಂದು 10-15 ನಿಮಿಷ ಬೇಯಲಿ. ನೀಟಾಗೆ ಸೊಪ್ಪೆಲ್ಲ ಮಿಕ್ಸ್ ಆಯ್ತಿದೆ. ಈಗ ಉಪ್ಸಾರು ಮಾಡೋದು ಇದು. ಉಪ್ಸಾರಿಗೆ ಒಗ್ಗರಣೆ ಹಾಕೋಕ್ಕೆ ಸ್ವಲ್ಪ ಎಣ್ಣೆ, ಒಂದು 20 ml ಎಣ್ಣೆ ಆದರೆ ಸಾಕು. 20 ml ಎಣ್ಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅದೆಲ್ಲ ಸ್ಮೆಲ್ ಹೋಗ್ಬೇಕಲ್ಲ, ಅದಕ್ಕೆ ಚೆನ್ನಾಗಿ ಎಣ್ಣೆಲೆಲ್ಲ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಚೆನ್ನಾಗಿ ಬರ್ತದೆ ನೋಡ್ಕೊಳ್ಳಿ. ಈ ಎಣ್ಣೆ ಬೆಳ್ಳುಳ್ಳಿ ಎರಡೇ ಹಾಕಿರೋದು. ನೆಕ್ಸ್ಟ್ ಐಟಮ್ ಏನಪ್ಪ ಅಂದರೆ ಉಪ್ಸಾರು ಖಾರನೂ ಹಾಕಬೇಕು ಸೀಗೆ ಸೊಪ್ಪಿಗೆ. ಅದು ತುಂಬ ಟೇಸ್ಟ್ ಇರ್ತದೆ ಮಾತ್ರ. ಏಕೆಂದರೆ ತಿಂದವ್ರಿಗೆ ಗೊತ್ತಿರ್ತದೆ ಅದ್ರ ರುಚಿ. ಇಲ್ಲಾಂದರೆ ಅಡುಗೆ ಮಾಡಿದವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರ್ತದೆ. ನೋಡಿ, ಉಪ್ಸಾರು ಖಾರ ಹಾಕಿದೆ. ಎಲ್ಲ ಮೂರನ್ನೂ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಆಯ್ತಿದ್ದಂಗೆ ಹಾಲು ಅರ್ಧ ಲೋಟ ಹಾಲು ಹಾಕಿದ್ರಂತೂ ಇನ್ನೂ ಟೇಸ್ಟು. ಅಡುಗೆ ಮಾಡಿರೋರು ಗೊತ್ತಿರ್ತದೆ ಯಾವ ಥರ ಇದು ಅಂತ ನೋಡಿ. ಹಾಲು ಹಾಕಾದ್ಮೇಲೆ ಒಂದು 10 ಸೆಕೆಂಡ್ಗೆ ಉಪ್ಸಾರು ಆಗಲೇ ಬಸ್ಕೊಂಡಿದ್ವಲ್ಲ ಅದು ಹಾಕಬೇಕು. ಇಲ್ಲಾಂದರೆ ಹಾಲು ಹೊಡ್ಕೊಬಿಡ್ತದೆ. 10-15 ಸೆಕೆಂಡ್ಗೆ ಹಾಕ್ಬಿಡ್ಬೇಕು ಅದನ್ನ. ಉಪ್ಸಾರು ಹಾಕಿ ಚೆನ್ನಾಗಿ ಮಿಕ್ಸ್ ಆದರೆ ಈ ಕಡೆ ಉಪ್ಸಾರು ರೆಡಿ, ಆ ಕಡೆ ಸೊಪ್ಪು ರೆಡಿ. ಸೊಪ್ಪಿನ ಒಂಚೂರು ಬಿಸಿ ಮಾಡ್ಕೊಬ, ಯಾಕಂದರೆ ಆಗ್ಲಡಿ ಎತ್ಕೊಬಿಟ್ಟಿದ್ವಲ್ಲ. ಈಗ ನೋಡಿ, ಸೊಪ್ಪು ರೆಡಿ. ಸೊಪ್ಪು ಚೆನ್ನಾಗಿ ಬೆಂದೈತೆ ಮಾತ್ರ ಸೂಪರಾಗೆ. ಉಪ್ಸಾರು ಸೊಪ್ಪು ರೆಡಿ. ಈಗ ತಟ್ಟೆಗೆ ಹಾಕೋವ. ರಾಗಿ ಮುದ್ದೆ, ಉಪ್ಸಾರು ಖಾರ, ಸೀಗೆ ಸೊಪ್ಪು ಉಪ್ಸಾರು ತಿಂದವನೇ ಬಲ್ಲ ಆಯಿತು ರುಚಿ ಟೇಸ್ಟ. ನೋಡಿ, ನಾನೇ ಟೇಸ್ಟ್ ನೋಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳ್ತೀನಿ ನೋಡಿ. ಒಂದು ಮುದ್ದೆಯ ಮುರಿದು ನುಂಗಿ ಸೊಪ್ಪ ತಿಂದು ನೋಡಿ. ಒಂದಕ್ಕೊಂದು ಮೀರಿಸ್ತದೆ ಕಾಂಬಿನೇಷನ್, ಒಂದಕ್ಕೊಂದು ಮೀರಿಸ್ತದೆ.